ಮತ್ತೊಂದು ಪ್ರಮುಖ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಸಿಜೆ ರಾಯ್ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಸಿಜೆ ರಾಯ್ ಬಗ್ಗೆ ಸದ್ಯಕ್ಕೆ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇರೋದು. ಸಿಜೆ ರಾಯ್ ಏನು ಕಾರಣ ಗೊತ್ತಿಲ್ಲ, ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಕಾನ್ಫಿಡೆಂಟ್ ಗ್ರೂಪ್ಸ್ನ ಚೇರ್ಮನ್ ಸಿಜೆ ರಾಯ್ ಅವರ ಸದ್ಯಕ್ಕೆ ಶಾಕಿಂಗ್ ನ್ಯೂಸ್ ರೀತಿ ಲಭ್ಯವಾಗ್ತಾ ಇದೆ. ಸಿಜೆ ರಾಯ್ ಕರ್ನಾಟಕದ ಅತಿ ದೊಡ್ಡ ಉದ್ಯಮಿ, ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್. ಗುಂಡು ಹಾರಿಸಿಕೊಂಡು ಸಿಜೆ ರಾಯ್ ಶರಣಾಗಿದ್ದಾರೆ ಅನ್ನುವಂಥ ಅಪ್ಡೇಟ್ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. ಇತ್ತೀಚೆಗೆ ಅವರ ಮೇಲೆ ಐಟಿ ದಾಳಿ ಕೂಡ ಆಗಿತ್ತು. ಐಟಿ ದಾಳಿಗೆ ಹೆದರಿ ಉದ್ಯಮಿ ಸಿಜೆ ರಾಯ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯದ ಪ್ರಮುಖ ಉದ್ಯಮಿ, ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಆಗಿರುವಂತಹ ಸಿಜೆ ರಾಯ್ ಗುಂಡು ಹಾರಿಸಿಕೊಂಡು ಶರಣಾಗಿದ್ದಾರೆ. ಕರ್ನಾಟಕದ ಪ್ರಮುಖ ಉದ್ಯಮಿ ಸಿಜೆ ರಾಯ್ ಹಲವು ರಿಯಲ್ ಎಸ್ಟೇಟ್ ಹಾಗೆ ಹೋಟೆಲ್ ಬಿಸಿನೆಸ್, ಇನ್ಫ್ರಾಸ್ಟ್ರಕ್ಚರ್ ಸೇರಿದಂತೆ ಹಲವು ಉದ್ಯಮಗಳನ್ನ ಸಿಜೆ ರಾಯ್ ನಡೆಸ್ತಾ ಇದ್ರು. ಗನ್ ಇಂದ ಶೂಟ್ ಮಾಡಿಕೊಂಡು ಶರಣಾಗ್ಬಿಟ್ಟಿದ್ದಾರೆ. ಆನೆಪಾಳ್ಯದ ತಮ್ಮ ಕಚೇರಿಯಲ್ಲಿ ಶರಣಾಗಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆನೆಪಾಳ್ಯದಲ್ಲಿರುವಂತಹ ತಮ್ಮ ಕಚೇರಿಯಲ್ಲಿ ಶರಣಾಗಿದ್ದಾರೆ. ಇತ್ತೀಚೆಗೆ ತೆರಿಗೆ ವಂಚನೆಗೆ ಸಂಬಂಧಪಟ್ಟ ಹಾಗೆ ಐಟಿ ದಾಳಿ ಕೂಡ ಸಿಜೆ ರಾಯ್ ಅವರ ಮೇಲೆ ಆಗಿತ್ತು, ಅವರ ಕಚೇರಿಯ ಮೇಲೆ ಆಗಿತ್ತು. ಆ ದಾಳಿಗಳಿಗೂ ಅವರ ಏನಾದರೂ ಲಿಂಕ್ ಇದೆಯಾ ಗೊತ್ತಿಲ್ಲ. ಪ್ರಾಥಮಿಕವಾಗಿ ರೀಸನ್ ಏನು ಅನ್ನೋದು ಇನ್ನಷ್ಟೇ ಲಭ್ಯವಾಗಬೇಕು. ಬಟ್ ಸಿಜೆ ರಾಯ್ ಕರ್ನಾಟಕದ ಬಹಳ ಪ್ರಮುಖ ಉದ್ಯಮಿಯಾಗಿದ್ರು. ರಿಯಲ್ ಎಸ್ಟೇಟ್ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳನ್ನ ಹೊಂದಿದ್ರು. ಹೋಟೆಲ್, ಶಿಕ್ಷಣ, ಎಂಟರ್ಟೈನ್ಮೆಂಟ್, ಗಾಲ್ಫ್ ಹಾಗೆ ರಿಟೇಲ್, ಅಂತಾರಾಷ್ಟ್ರೀಯ ಟ್ರೇಡಿಂಗ್ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಉದ್ಯಮವನ್ನ ವಿಸ್ತರಿಸುವಂತಹ ಕೆಲಸವನ್ನ ಸಿಜೆ ರಾಯ್ ಮಾಡಿದ್ರು. ಸಿಜೆ ರಾಯ್ ಅವರ ಈ ಏಕಾಏಕಿ ಅವರು ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಎಲ್ಲರನ್ನ ಆಘಾತಕ್ಕೆ ತಳ್ಳಿದೆ. ಯಾವ ಕಾರಣಕ್ಕಾಗಿ ತೀರ್ಮಾನವನ್ನ ಮಾಡಿಕೊಂಡ್ರು, ಯಾವ ಕಾರಣಕ್ಕಾಗಿ ಗುಂಡು ಹಾರಿಸಿಕೊಂಡು ತೀರ್ಮಾನಕ್ಕೆ ಬಂದ್ರು ಗೊತ್ತಿಲ್ಲ. ಸದ್ಯಕ್ಕೆ ಆನೆಪಾಳ್ಯ ಕಚೇರಿಯಲ್ಲಿ ಅವರು ಶರಣಾಗಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.